ನೀವ್ ಪಾಠ ಹೇಳ್ಕೊಟ್ಟಿರೋ ಪ್ರಕಾರ ಗಾಡಿ ಹೆಂಗ್ ಓಡಿಸ್ಬೇಕು ತೋರ್ಸ್ಲಾ? ಗಾಡಿ ಓಡಿಸ್ತಾ ಇದ್ಯಾ, ಕಲರಿ ಪಾಯಿಂಟ್ ಮಾಡ್ತಾ ಇದ್ಯಾ? ಮಾತಾಡ್ಬೇಡಿ ನೀವು. ಎಷ್ಟ್ ಲಕ್ಷದ ಗಾಡಿ ಇದು? 19 ಲಕ್ಷದ ಗಾಡಿ. ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕಾ? ಅಂದ್ರೆ ಒಬ್ನೇ ಮನುಷ್ಯ ಮುಂದೆ ನೋಡ್ಬೇಕು, ರೈಟ್ ನೋಡ್ಬೇಕು, ಲೆಫ್ಟ್ ನೋಡ್ಬೇಕು, ಇಲ್ಲಿ ಯಾವನ್ ಹೋಗ್ತಾನೆ ಹಿಂದ್ಗಡೆ ಅದನ್ನು ನಾವೇ ನೋಡ್ಸಾಬೇಕು. 2 ಕ್ಯಾಮ್ರಾ ಇದೆ, ನಾನ್ ಕಾಣ್ತಿಲ್ಲ ಆದ್ರೂ ಆ ಕ್ಯಾಮ್ರಾ ನೋಡ್ಬೇಕು. ಒಂದೇ ಕಾಲಲ್ಲಿ 2 ಪೆಡಲ್ ಒತ್ತಬೇಕು. ಏನು ಲೆಫ್ಟ್ ಹೋಗೋಕೆ ಮೇಲೆ, ರೈಟ್ ಹೋಗೋಕೆ ಕೆಳಗೆ, ಇಲ್ಲಿ ಹಿಂದ್ ಹೋಗಕ್ ಮುಂದೆ, ಹೋಗಕ್ ಹಿಂದೆ, ಸುಮ್ನೆ ನಿಂತ್ಕೊಳಕ್ ಹಂಗೆ. ಓ, ಹ್ಯಾಂಡ್ ಬ್ರೇಕ್ ಮೇಲೆ ನಾನೇ ಹಾಕ್ಬೇಕು ಅಂದ್ರೆ ಇದಕ್ಕೆ ಆಟೋಮೆಟಿಕ್ ಅಂತ ಯಾಕೆ ಹೆಸರಿದೆ? ಒಬ್ಬ ಮನುಷ್ಯ ಎಷ್ಟೇ ಟೆನ್ಷನ್ ತಗೊಳಕಾಗತ್ತೆ ಜೀವನದಲ್ಲಿ. ಒಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಮೆದ್ಲೆಲ್ಲ ಕೈಗೆ ಬರೋ ಹಂಗಿದ್ರೆ, ಒಂದ್ ಕಾರಲ್ಲಿ 5 ಜನ ಕೂತ್ಕೊಳಕ್ ವ್ಯವಸ್ಥೆ ಮಾಡಿದ್ಮೇಲೆ 5 ಜನಕ್ಕೂ ಕೆಲ್ಸ ಹಂಚ್ಬೇಕಿತ್ತು. ಒಬ್ಬೊಬ್ರು ಒಂದೊಂದ್ ಮಾಡಿರೋರು. ಅದಕ್ಕೆ ಅಷ್ಟು ಆಕ್ಸಿಡೆಂಟ್ ಆಗೋದು. ಅದಕ್ಕೆ ಪಾಪ ನಮ್ ಟ್ರಾಫಿಕ್ ಪೊಲೀಸ್ ಅವ್ರ ತಲೆ ಚಚ್ಕೋತಾ ಇರೋದು. BP ರೈಸ್ ಆಗಿ ನರ ಬರ್ಸ್ಟ್ ಆಗ್ಬಿಡುತ್ತೆ ಕಾರ್ ಓಡಿಸೋ ಅಷ್ಟೊತ್ತಿಗೆ. ನಾವು ಹಿಂದೆ ಮುಂದೆ ಪಕ್ಕ ಸರಿ ನೋಡಿ. ಆಟೋಮೆಟಿಕ್ ಅಂದ್ರೆ ಬಟನ್ ಒತ್ತಾ ಇರ್ಬೇಕು ಅಷ್ಟೇನೆ. ಅರ್ಥ ಆಯ್ತಾ? ಕಾರ್ ಮಾರೋಣ, ಅರ್ಥ ಆಯ್ತಾ? ಆಟೋ ತಗೊಳ್ಳೋಣ, ಬೇಕಾಗಿಲ್ಲ ನನ್ಗಿದ್ದು. ಆಟೋಮೆಟಿಕ್ ಹೆಸರಲ್ಲಿ ಮೋಸ ಮಾಡ್ತಾ ಇದಾರೆ ನಮ್ಗೆ. ನೋಡಿ ಸೌಂಡ್ ಬೇರೆ ಬರ್ತೇನೆ, ಬೇ 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 ಅಂತ. ಆಂಬುಲೆನ್ಸ್ ಕೆಟ್ಟಾಯ್ತಾ ಇದು?